ರಾಷ್ಟ್ರ ರಾಜಕಾರಣದಲ್ಲಿ ಬಂಗಾಳ ರಾಜಕಾರಣ ವಿಪರೀತ ಚರ್ಚೆ ಆಗ್ತಾ ಇದೆ. ಮೇ 4ನೇ ತಾರೀಕಿಗೆ ಚುನಾವಣೆಯ ಫಲಿತಾಂಶ ಬಂದು ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದ ನಂತರವೂ ಕೂಡ ಬಂಗಾಳದ ರಾಜಕಾರಣ ವಿಪರೀತ ಚರ್ಚೆ ಆಗ್ತಾ ಇರೋದು. ಬೇರೆ ಬೇರೆ ಕಾರಣಕ್ಕಾಗಿ ಟಿಎಂಸಿಲಿ ಎದ್ದಂತಹ ಬಂಡಾಯ 58 ಜನ ಶಾಸಕರು ಹೋಗಿದ್ದು ಎಲ್ಲವೂ ಕೂಡ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಮಮತಾ ಬ್ಯಾನರ್ಜಿ ಈ ಬಾರಿಯ ಚುನಾವಣೆಯಲ್ಲಿ ಭವಾನಿಪುರ ವಿಧಾನಸಭಾ ಕ್ಷೇತ್ರದಿಂದ ಸುವೇಂದು ಅಧಿಕಾರಿ ವಿರುದ್ಧ ಸೋತುಬಿಟ್ರು. ಅಂದರೆ ಅಧಿಕಾರ ಇಲ್ಲ ಈಗ. ಕಳೆದ ಬಾರಿ 2 ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, ನಂದಿಗ್ರಾಮ್ ಮತ್ತು ಭವಾನಿಪುರ. ಒಂದರಲ್ಲಿ ಸೋತರು, ಒಂದರಲ್ಲಿ ಗೆದ್ದಿದ್ರು. ಆದರೆ ಈ ಬಾರಿ ಆಗಲಿಲ್ಲ, ಒಂದು ಕ್ಷೇತ್ರದಲ್ಲಿ ಸೋತಿದ್ದಾರೆ. ಹೀಗಾಗಿ ಅವರು ಲೋಕಸಭೆಗೆ ಹೋಗ್ತಾರೆ. ಹೆಂಗೆ ಲೋಕಸಭೆಗೆ ಹೋಗೋದು? ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದಂತಹ ವಿಚಾರ, ಇದು ವೈರಲ್ ಆದಂತಹ ವಿಚಾರ. ಏನದು ಡೀಟೇಲ್ಸ್ ನೋಡ್ತಾ ಹೋಗೋಣ. ದೀದಿಗಾಗಿ ಸಂಸದ ಸ್ಥಾನ ತ್ಯಾಗ ಮಾಡೋದಕ್ಕೆ ಪಠಾಣ್ಗೆ ಒತ್ತಡವನ್ನು ಹೇರಲಾಯಿತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಯೂಸುಫ್ ಪಠಾಣ್ ರಾಜೀನಾಮೆಗೆ ಸೌರವ್ ಗಂಗೂಲಿ ಮನವೊಲಿಕೆ ವೈರಲ್ ಆದಂತಹ ಸುದ್ದಿ ಇದು. ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಬರ್ತೀನಿ ಡೀಟೇಲ್ಸ್ಗೆ. ವೈರಲ್ ಆಯ್ತು ಇದು ಸುದ್ದಿ. ಯಾಕೆ ರಿಸೈನ್ ಕೊಡೋದು? ಆ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿಯನ್ನು ಕರೆದುಕೊಂಡು ಬರೋದು, ಆ ಮುಖಾಂತರ ಒಂದು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋದು ಅನ್ನುವಂಥದ್ದು ಒಂದು ಸುದ್ದಿ. ಬಹರಂಪುರ ಎನ್ನುವಂಥ ಒಂದು ಲೋಕಸಭಾ ಕ್ಷೇತ್ರ ಅದು, ಅದನ್ನು ಖಾಲಿ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿದ್ರಂತೆ. ಈ ವರದಿಯನ್ನು ಇದೀಗ ಸೌರವ್ ಗಂಗೂಲಿ ಎಲ್ಲ ತಿರಸ್ಕಾರ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ. ಹೀಗಾಗಿ ಪಠಾಣ್ ಅವರು ಗೆದ್ದಿರುವಂತಹ ಕ್ಷೇತ್ರವನ್ನು ಬಿಟ್ಟು ಕೊಡಬೇಕು, ರಾಜೀನಾಮೆ ಕೊಡೋದಕ್ಕೆ ಸೂಚಿಸಿದ್ದಾರೆ ಅಂತೆಲ್ಲ ಹೇಳಲಾಯಿತು. ಅದಕ್ಕೆ ಪಠಾಣ್ ಅವರು ಏನು ಹೇಳಿದ್ರಂತೆ, ಇಲ್ಲ ನನಗೆ ಜನರು ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ, ಹೀಗಾಗಿ ನಾನು ಆ ಕ್ಷೇತ್ರವನ್ನು ಬಿಟ್ಟುಕೊಡೋಲ್ಲ ಅಂತ ಮಮತಾ ಬ್ಯಾನರ್ಜಿ ಮತ್ತು ಯೂಸುಫ್ ಪಠಾಣ್ ನಡುವೆ ಕೆಲವೊಂದಿಷ್ಟು ಗೊಂದಲಗಳಾಗ್ತಿದೆ ಅಂತ ವೈರಲ್ ಆಯಿತು ಸುದ್ದಿ. ಇದಕ್ಕೆ ಸೌರವ್ ಗಂಗೂಲಿ ಅವರು ಕೂಡ ಸ್ಪಷ್ಟನೆ ಕೊಟ್ಟರು. ಅದಾದ ನಂತರ ಯೂಸುಫ್ ಪಠಾಣ್ ಕೂಡ ಸ್ಪಷ್ಟನೆ ಕೊಟ್ಟರು, ಹಂಗೆ ನಂಗೆ ರಾಜೀನಾಮೆ ಕೊಡಬೇಕು ಅಂತ ಏನು ಹೇಳಿಲ್ಲ, ಹೀಗಾಗಿ ನಾನು ರಾಜೀನಾಮೆ ಕೊಡಲ್ಲ, ಸಂಸದನಾಗಿ ಮುಂದುವರಿತೀನಿ ಅಂತ. ಸೌರವ್ ಗಂಗೂಲಿ ಯಾಕೆ ಅಂತ ಹೇಳಿದ್ರೆ, ಇವರು ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಪರವಾಗಿ ಯೂಸುಫ್ ಪಠಾಣ್ ಅವರನ್ನು ಮನವೊಲಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅಂತ. ಯಾಕಿದೆಲ್ಲ ಆಯಿತು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಒಂದು ಕಡೆ TMC ಆಂತರಿಕ ಬಿಕ್ಕಟ್ಟು, 15 ವರ್ಷದ ಅಧಿಕಾರ ಕಳೆದುಕೊಂಡು ಹೋಗಿದ್ದು, ರಾಷ್ಟ್ರೀಯ ಮಟ್ಟದಲ್ಲಿ TMC ವಿರುದ್ಧವಾಗಿ ಏನೇನು ಅಪಸ್ವರಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಅದನ್ನು BJP ಎನ್ಕ್ಯಾಚ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಸ್ವತಃ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಂಥ 3 ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ಬ್ಯಾನರ್ಜಿ ಅಧಿಕಾರದಿಂದ ದೂರ ಉಳಿಯೋದು ಕಷ್ಟ ಆಗುತ್ತೆ. ಹೀಗಾಗಿ ಅವರನ್ನು ಸೆಂಟ್ರಲ್ ರಾಜಕಾರಣಕ್ಕೆ ಕಳಿಸಬೇಕು ಅನ್ನುವಂಥ ಆಲೋಚನೆ ಭಾಗವಾಗಿ ಚರ್ಚೆ ಆಗ್ತಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಭವಾನಿಪುರದಲ್ಲಿ ಒಂದು 15,000 ಮತಗಳಿಂದ ಯಾವ ಸುವೇಂದು ಅಧಿಕಾರಿ ತೃಣಮೂಲ ಕಾಂಗ್ರೆಸ್ನಲ್ಲಿದ್ರಲ್ಲ, TMC ಇದ್ರಲ್ಲ, ಅದೇ ಸುವೇಂದು ಅಧಿಕಾರಿಯ ವಿರುದ್ಧ ಕಳೆದ ಬಾರಿ ನಂದಿಗ್ರಾಮದಲ್ಲಿ ಸೋತಿದ್ರು. ಈ ಬಾರಿ ಭವಾನಿಪುರದಲ್ಲಿ ಅವರು ಸೋತಿದ್ದಾರೆ. ಅಂದರೆ ಇದರ ಅರ್ಥ ಪಶ್ಚಿಮ ಬಂಗಾಳದ ಇಡೀ ರಾಜಕಾರಣದ ಇತಿಹಾಸದಲ್ಲಿ ವಿರೋಧ ಪಕ್ಷದ ವ್ಯಕ್ತಿಯೊಬ್ಬರು 2 ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಸೋಲಿಸಿದ್ದು ಇದೇ ಬಾರಿ ಅಂತೆ. ಹೀಗಾಗಿ ದೀದಿ ಅವರು ಕಂಗಾಲಾಗಿದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಮತ್ತೊಂದು TMC ಕೋಟೆಯಲ್ಲಿ ಮಹಾ ಭೂಕಂಪ ಸಂಭವಿಸಿದೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಋತುಪರ್ಣ ಬ್ಯಾನರ್ಜಿ ವಿರೋಧ ಪಕ್ಷದ ನಾಯಕರಾಗಿದ್ದು, 58 ಜನ ಶಾಸಕರು ಹೋಗಿದ್ದು, ನಕಲಿ ಸೈನ್ ಮಾಡಿದ್ದು, ಅದಾದ ನಂತರ ಆ ವಿಚಾರಕ್ಕೆ CID ತನಿಖೆ ನಡೀತಾ ಇರೋದು, ಎಲ್ಲ ಬೆಳವಣಿಗೆಗಳಾಗಿದೆ. ಇದೀಗ ಅದೇ TMC ಕೋಟೆ ಮತ್ತಷ್ಟು ಬಿರುಕು ಬೀಳುತ್ತಾ ಇದೆ. ಇದು ಕೇವಲ ಶಾಸಕರಿಗೆ ಸಂಬಂಧಪಟ್ಟಿದ್ದ ಬೆಳವಣಿಗೆ ಆಗಿತ್ತು ಮೊನ್ನೆ, ಇದೀಗ ಅದು ಸಂಸದರಿಗೂ ಕೂಡ ಟ್ರಾನ್ಸ್ಫರ್ ಆಗ್ತಾ ಇದೆ. ಒಂದು 80 ಪೈಕಿ 60 ಮಂದಿ ರೆಬಲ್ ಅಂತ TMC ಅಸ್ತಿತ್ವಕ್ಕೆಲ್ಲ ಕಂಟಕ ಅಂತ ಹೇಳ್ತಿದ್ದಾರೆ. ರಾಜ್ಯಸಭೆಯ ಸಂಸದ ಸುಖೇಂದು ಶೇಖರ್ ರಾಯ್ ಎಲ್ಲ ಬಹುಶಃ ಹೇಳಿದ್ದಾರೆ ಅವರು. ಇನ್ನು ತೃಣಮೂಲ ಕಾಂಗ್ರೆಸ್ ಉಳಿಯಲ್ಲ, ವಿಧಾನಸಭೆಗೆ ಮಾತ್ರ ಅಲ್ಲ, ಅದು ಸಂಸತ್ತಿಗೂ ಕೂಡ ಕಾಲಿಡುತ್ತೆ ಅಂತ ಎಲ್ಲ ಅವರು ಮಾತನಾಡಿದ್ದಾರೆ. ಏನು ಹೇಳಿದರು ಅಂತ ಹೇಳಿದರೆ, ಅವರು ಪಕ್ಷದೊಳಗೆ ಸರ್ವಾಧಿಕಾರಿ ಧೋರಣೆ ಇದೆ, ಈ ಶಾಸಕರಿಗೆ ಮಾತ್ರ ಸೀಮಿತ ಅಲ್ಲ, ಸಂಸದರಿಗೂ ಕೂಡ ಶುರುವಾಗುತ್ತೆ, ಪಕ್ಷದೊಳಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ, ಅಭಿಪ್ರಾಯ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ. ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಸರ್ಕಾರದ ಮೇಲೆ ಬಂದಾಗಲೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಮಮತಾ ಬ್ಯಾನರ್ಜಿ ಅವರು ಮಮಕಾರವನ್ನು ತೋರ್ತಾ ಇದ್ದಾರೆ. ಹೀಗಾಗಿ ಈ ಪಕ್ಷಕ್ಕೆ ಅಸ್ತಿತ್ವವಿಲ್ಲ. ನಾನು ಕೂಡ ಹೆಸರಿಗಷ್ಟೇ TMCಯಲ್ಲಿದ್ದೀನಿ, ಮಾನಸಿಕವಾಗಿ TMCಯಿಂದ ದೂರ ಇದ್ದೀನಿ, ನಾನು ಯಾವಾಗ ಯಾವ ಪಾರ್ಟಿ ಸೇರ್ತೀನಿ, ಏನು ಮಾಡ್ತೀನಿ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅಂತ ಆ ವ್ಯಕ್ತಿ ಹೇಳಿರೋದು. ಅಂದರೆ 1998ರಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನಲ್ಲಿದ್ದರು, 98ರಲ್ಲಿ TMC ಶುರು ಮಾಡಿದ್ರು, ಅಲ್ಲಿಂದ 28 ವರ್ಷಗಳ ಕಾಲ TMC ಹಿಡಿತಾ ಇತ್ತು. ನೀವು ನೋಡಿ, ಪಶ್ಚಿಮ ಬಂಗಾಳದ ಇತಿಹಾಸ ಅನೇಕ ಬಾರಿ ನಾನು ಹೇಳಿದ್ದೀನಿ, ಒಂದು ಪಾರ್ಟಿಗೆ ಅಧಿಕಾರಾವಧಿ ಕೊಟ್ಟರೆ 3 ಅವಧಿ ಕೊಡ್ತಾರೆ ಅಂತ. 1960ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. 1947ರಿಂದ ಸ್ವತಂತ್ರ ನಂತರ 60ರ ತನಕ 66ರ ತನಕ ಏನಾಗಿತ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಕಾಂಗ್ರೆಸ್ ಪದೇ ಪದೇ ಅಧಿಕಾರಕ್ಕೆ ಪುನರಪಿ ಬರ್ತಾ ಇತ್ತು.
ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿ ಇದ್ರು, ಗಾಂಧಿವಾದಿ ಅಜಯ್ ಕುಮಾರ್ ಮುಖರ್ಜಿ ಅಂತ ಆ ವ್ಯಕ್ತಿ ಹೆಸರು. ಪಶ್ಚಿಮ ಬಂಗಾಳದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರು ಅಜಯ್ ಕುಮಾರ್ ಮುಖರ್ಜಿ. ಈ ವ್ಯಕ್ತಿ ಏನು ಮಾಡ್ತಾರೆ, ಇವತ್ತು TMCಯಲ್ಲಿ ಹೆಂಗೆ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ವಿರೋಧ ಮಾಡಿ ಒಂದು ತಂಡ ಹೊರಗೆ ಹೋಗ್ತಾ ಇದೆಯೋ, ಅದೇ ಮಾದರಿಯಲ್ಲಿ ಅಜಯ್ ಕುಮಾರ್ ಮುಖರ್ಜಿ ಏನು ಮಾಡ್ತಾರೆ, ಕೇಂದ್ರದ ನೀತಿ ನಿಯಮಗಳು, ಹೈಕಮಾಂಡ್ನ ನೀತಿ ನಿಯಮಗಳಿತ್ತಲ್ಲ ಕಾಂಗ್ರೆಸ್ ಹೈಕಮಾಂಡ್ನದ್ದು, ಅದನ್ನ ಟೀಕೆ ಮಾಡಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಬಾಂಗ್ಲಾ ಕಾಂಗ್ರೆಸ್ ಅನ್ನು ಶುರು ಮಾಡ್ತಾರೆ 1966ರಲ್ಲಿ. 67ರಲ್ಲಿ ಬಾಂಗ್ಲಾ ಕಾಂಗ್ರೆಸ್ CPIM ಮತ್ತು ಅವರದ್ದೇ ಆದಂತಹ ಒಂದು ಫ್ರಂಟ್ ಅಧಿಕಾರಕ್ಕೆ ಬರುತ್ತೆ. 2 ಬಾರಿ ಮುಖ್ಯಮಂತ್ರಿ ಆದರು. ಇದರರ್ಥ ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆಯೂ ಕೂಡ ಆಗಿತ್ತು, ಅದು ಹೈಕಮಾಂಡ್ ವಿರುದ್ಧದ ಧೋರಣೆ ಆಗಿದ್ರೆ ಇದು ಇದೇ TMC ಹೈಕಮಾಂಡ್ನ ಸೋದರ ಅಳಿಯನ ವಿರುದ್ಧ ಇಂಥದ್ದೊಂದು ಸಂಚಲನ ಆಗ್ತಾ ಇದೆ ಅನ್ನೋದು ನಾವು ಗಮನಿಸಬೇಕು. ಇದು TMCಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗುರಿ ಮಮತಾ ಅಲ್ಲ, ಅದರ ಬದಲಾಗಿ ಅಭಿಷೇಕ್ ಬ್ಯಾನರ್ಜಿ. ನಮ್ಮನ್ನೇ ಕೂಡ ಹೇಳಿದ್ದೀವಿ, ಇದೇ ಋತುವ್ರತ್ ಬ್ಯಾನರ್ಜಿ ಒಂದು ಹೇಳಿಕೆ ಕೊಟ್ಟರು, ನಾವು ಇವತ್ತಿಗೂ ಕೂಡ ಮಮತಾ ಬ್ಯಾನರ್ಜಿ ಅವರ ನಾಯಕತ್ವದಲ್ಲಿ ಗೆದ್ದು ಬಂದಿದ್ದೀವಿ, ಅವರು ನಮಗೆ ಮಾರ್ಗದರ್ಶಕರಾಗಿರಲಿ, ಆದರೆ ನಾವು ಯಾವುದೇ ಕಾರಣಕ್ಕೂ ಅಭಿಷೇಕ್ ಬ್ಯಾನರ್ಜಿ ಅವ್ರ ಮಾತು ಕೇಳಲ್ಲ ಅಂತಾರೆ ಅವರು. ಅಭಿಷೇಕ್ ಬ್ಯಾನರ್ಜಿ ಅವ್ರ ಮಾತು ಕೇಳಲ್ಲ, ಅವ್ರ ನಾಯಕತ್ವವನ್ನು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ. ದೀದಿ ವಿರುದ್ಧ ಅಲ್ಲ, ಅಭಿಷೇಕ್ ಬ್ಯಾನರ್ಜಿ ನಾಯಕತ್ವಕ್ಕೆ ಶಾಸಕರೆಲ್ಲ ವಿರೋಧ ಇದೆ, ಸರ್ವಾಧಿಕಾರಿ ಧೋರಣೆಗೆ ಹಿರಿಯ ನಾಯಕರೆಲ್ಲ ಬೇಸತ್ತಿದ್ದಾರೆ, ಮುಖ್ಯ ಸಲಹೆಗಾರಿಕೆಗೆ ನಮ್ಮ ಬಂಡಾಯಕ್ ಅವರು ಇರಲಿ, ಮಮತಾ ನಮ್ಮ ನಾಯಕಿ, ಆದರೆ ಅಭಿಷೇಕ್ ಅವರನ್ನು ನಾವು ಒಪ್ಪಲ್ಲ ಅಂತ ಅವರೆಲ್ಲ ಹೇಳ್ತಾ ಇರೋದು. ನಿಮಗೆ ಪಶ್ಚಿಮ ಬಂಗಾಳದ ಚುನಾವಣೆ ಆಗೋದಕ್ಕಿಂತ ಮೊದಲು ಈ ಅಭಿಷೇಕ್ ಬ್ಯಾನರ್ಜಿ ಐಪ್ಯಾಕ್ ಎನ್ನುವಂಥ ಒಂದು ರಾಜಕೀಯ ಸಲಹಾ ಸಂಸ್ಥೆಯನ್ನೆಲ್ಲ ನೇಮಕ ಮಾಡಿಕೊಂಡ್ರು, ರಾಜಕೀಯ ಸಲಹಾ ಸಂಸ್ಥೆ. ಅವರೊಂದು ಅಭಿಪ್ರಾಯ ಹೇಳಿದ್ರಂತೆ, ಏನಂತ, ಈ ಅನೇಕ ವರ್ಷಗಳಿಂದ ಹಿರಿಯ TMC ಶಾಸಕರೇನಿದ್ದಾರೆ 3 ಬಾರಿ ಆಯ್ಕೆ ಆದವರು, ಅವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲ್ಲ, ಹೀಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡೋದು ಬೇಡ ಅಂತ ಐಪ್ಯಾಕ್ ಒಂದು ವರದಿ ಕೊಡ್ತು. ಯಾರಿಗೆ? ಅಭಿಷೇಕ್ ಬ್ಯಾನರ್ಜಿ ಅವರಿಗೆ. ಇದರ ಪರಿಣಾಮ ಏನು ಆಯಿತು, TMCಯಲ್ಲಿ 74 ಜನ ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಣೆ ಆಯಿತು. 74 ಜನ ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಣೆ ಆಯಿತು. ಈ 74ರ ಕ್ಷೇತ್ರಗಳೇನಿತ್ತಲ್ಲ, ಆ 74 ವಿಧಾನಸಭಾ ಕ್ಷೇತ್ರಗಳ ಪೈಕಿ 51 ವಿಧಾನಸಭಾ ಕ್ಷೇತ್ರಗಳಲ್ಲಿ TMC ಸೋತು ಸುಣ್ಣವಾಯಿತು. ಇದು TMC ತನ್ನ ಬಹುಮತಕ್ಕೆ ಕಳೆದುಕೊಳ್ಳೋದಕ್ಕೂ ಕೂಡ ಇದೊಂದು ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅಭಿಷೇಕ್ ಬ್ಯಾನರ್ಜಿ ಅವರ ವಿರುದ್ಧ ಒಂದು ಅಸಮಾಧಾನ. 2ನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಇವರೆಲ್ಲ ಹೇಳ್ತಾ ಬಂದರು, ಯಾರ್ಯಾರು ಜನಸಾಮಾನ್ಯರಿಗೆ ಹತ್ತಿರ ಇದ್ರು. ಈಗ ಉದಾಹರಣೆಗೆ ಯಾವುದೋ ದಕ್ಷಿಣ ಪರಗಣದ 24 ಜಿಲ್ಲೆಯ ಪೈಕಿ ಒಂದು ವಿಧಾನಸಭಾ ಕ್ಷೇತ್ರ, ಆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧವೇ ಇಲ್ಲದಂತಹ ಯಾವುದೋ ದೂರದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಪೊರೇಟರ್ ಶೈಲಿಯ ಅಭ್ಯರ್ಥಿಯನ್ನು ಕರೆದುಕೊಂಡು ಬಂದು ಇಲ್ಲಿ ಚುನಾವಣೆ ಕಣಕ್ಕಿಳಿಸಲಾಯಿತು. ಈಗ ಕ್ಷೇತ್ರಕ್ಕೆ ಈಗ ಹೊರಗಿನವರು ಒಳಗಿನವರು ನಮ್ಮದೇ ಕರ್ನಾಟಕದಲ್ಲಿ ಬೆಳವಣಿಗೆಗಳಾಗುತ್ತೆ. ಈಗ ಬೆಂಗಳೂರು ದಕ್ಷಿಣದ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬೆಂಗಳೂರು ಉತ್ತರಕ್ಕೆ ಹೋಗಿ ನಿಂತರೆ ಹೊರಗಿನವರು ಅಂತ ಹೇಳ್ಬಿಡ್ತಾರೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಬೆಳವಣಿಗೆಗಳಾಯಿತು. ಕ್ಷೇತ್ರಕ್ಕೆ ಸಂಬಂಧ ಇಲ್ಲದೆ ಕಾರ್ಪೊರೇಟರ್ ಶೈಲಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಚುನಾವಣೆಯನ್ನು ಮಾಡಿದರು. ಹೀಗಾಗಿ ಅನೇಕ ಹಿರಿಯರನ್ನ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿದ್ರು. ಹೀಗಾಗಿ TMC ಚುನಾವಣೆಯಲ್ಲಿ ಸೋತು ಸುಣ್ಣವಾಯಿತು ಅಂತ ಯಾವ್ಯಾವ ಹಿರಿಯ ನಾಯಕರುಗಳೆಲ್ಲ ಇದ್ರಲ್ಲ ಅವರ ಅಸಮಾಧಾನ ಕೂಡ ಆಯಿತು. ಮೊನ್ನೆ ನಾನು ನಿಮ್ಗೊಂದು ಘಟನೆ ಹೇಳಿದೆ. ಎಲ್ಲದರ ಹೊರತಾಗಿಯೂ ಕೂಡ ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿ ಅವರ ಜೊತೆಗಿದ್ದಾರೆ, ಅವರ ಚುನಾವಣೆ ಸ್ಟ್ರಾಟಜಿಗಳನ್ನು ಅವರೆಲ್ಲ ಹೊಗಳ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಚಪ್ಪಾಳೆ ತಟ್ಟಬೇಕು ಅಂತ ಹೇಳಿದ್ದು ಕೂಡ ಹಿರಿಯರ ಅಸಮಾಧಾನಕ್ಕೆ ಕಾರಣ ಆಯಿತು ಅಂತ. ನೋಡಿ, ಭಾರತೀಯ ರಾಜಕಾರಣ ಇತಿಹಾಸದಲ್ಲಿ ಬೆಸ್ಟ್ ಎಕ್ಸಾಂಪಲ್ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿಯಲ್ಲಿ ಅಲ್ಲಿ ಬಣಬಡದಾಟಗಳು, ವ್ಯಕ್ತಿ ಕೇಂದ್ರಿತ ಪಾರ್ಟಿಗಳಲ್ಲೆವೂ ಕೂಡ ಮುಲಾಯಂ ಸಿಂಗ್ ಯಾದವ್, ಅದಾದ ನಂತರ ಅವರ ಜೊತೆಗಿದ್ದಂತಹ ಶಿವಪಾಲ್ ಯಾದವ್ ಇವರ ನಡುವೆ, ಅದಾದ ನಂತರ ಅಖಿಲೇಶ್ ಯಾದವ್ ಅವರನ್ನು ಅಧಿಕಾರಕ್ಕೆ ತಂದಿದ್ದು, ಶಿವಪಾಲ್ ಯಾದವ್ ಅವರ ಕಿತ್ತಾಟಗಳಾಯಿತು. ಪಾರ್ಟಿ ಏನಾಯಿತು ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಮಹಾರಾಷ್ಟ್ರದ ಉದಾಹರಣೆ ಮೊನ್ನೆಯೂ ಕೂಡ ನೋಡಿದ್ವಿ. ಏಕನಾಥ್ ಶಿಂದೆ, ಉದ್ಧವ್ ಠಾಕ್ರೆ ನಡುವೆ ಶಿವಸೇನೆಯ ಭಾಗವಾಗಿ ಏನೆಲ್ಲ ಬೆಳವಣಿಗೆಗಳಾಯಿತು, ಪಾರ್ಟಿಗಳು ಏನಾಗ್ತಾ ಇದೆ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ. ಅದೇ ಮಾದರಿಯಲ್ಲಿ TMC ಕೂಡ ಆಗಿದ್ದನ್ನು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಲೋಕಸಭೆಗೂ ಕೂಡ ಇದು ವ್ಯಾಪ್ತಿ ಆಗಬಹುದು TMC ವಿಚಾರ ಅಂತ ಹೇಳ್ತಾ ಇದ್ವಿ. 23 ಸಂಸದರು ಕೂಡ TMCಗೆ ಕೈ ಕೊಡ್ತಾರೆ ಅನ್ನುವಂಥದ್ದೊಂದು ಸುದ್ದಿ ಇದೆ. 23 TMC ಸಂಸದರು ರೆಬಲ್ ಆಗ್ತಾರೆ. ಆ ಮುಖಾಂತರ ದೀದಿಗೆ ನಡುಕ ಶುರುವಾಗಿದೆ. ಹೆಂಗೆ? ಬಂಡಾಯ ಶಾಸಕರ ಜೊತೆಗೆ ಇವರೆಲ್ಲ ನಿರಂತರ ಸಂಪರ್ಕದಲ್ಲಿದ್ದಾರೆ. 58 ಜನ ಬಂಡಾಯ ಶಾಸಕರಿದ್ದಾರೆ, ಅವ್ರ ಜೊತೆಗೆ 23 ಜನ ಒಂದು ಲೋಕಸಭೆಯಲ್ಲಿ ಪ್ರತ್ಯೇಕ ಬಣವನ್ನು ರಚನೆ ಮಾಡೋದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪಕ್ಷಾಂತರ ವಿರೋಧಿ ಕಾನೂನಿನಿಂದ ಬಚಾವಾಗೋದಕ್ಕೆ ಸಂಖ್ಯೆಗಳೇ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ಅಂತ ಬರ್ತೀನಿ. ಸಂಸತ್ನಲ್ಲಿ TMCಗೆ ಶಾಕ್ ಕೊಡೋದಕ್ಕೆ ಹಿರಿಯ ಸಂಸದರೆಲ್ಲ ಗುಂಪಾಗಿದ್ದಾರೆ. ಕೈತಪ್ಪಿ ಹಾಗಾದರೆ ತೃಣಮೂಲ ಕಾಂಗ್ರೆಸ್ನ ಈ ಚಿಹ್ನೆ ಪಾರಾಗಿ ಹೋಗ್ಬಿಡುತ್ತಾ ಅನ್ನುವಂಥದ್ದಿದೆ. ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಲೋಕಸಭಾ
ವ್ಯಾಪ್ತಿಯಲ್ಲಿ 28 ಸ್ಥಾನಗಳನ್ನು TMC ಗೆದ್ದಿದೆ ಈ ಬಾರಿ 2024. ಅದರಲ್ಲಿ 23 ಜನ ರೆಬಲ್, ಅಂದರೆ 2/3 ಆಗಬೇಕು ಅಂತ ಹೇಳಿದ್ರೆ 19 ಜನ ಆ ಕಡೆ ಹೋಗ್ಬಿಟ್ರೆ ಇವ್ರ ಪಾರ್ಟಿ ಹೋಗ್ಬಿಡುತ್ತೆ. ಆ 19ಕ್ಕಿಂತಲೂ ಕೂಡ 4 ಸ್ಥಾನಗಳು ರೆಬಲ್ ಜಾಸ್ತಿ ಆಗಿದ್ದಾರೆ ಅಂತ 23 ಆಗಿದ್ದಾರೆ ಅಂತ. ಆ 20ರಿಂದ 23 ಜನ ಸಂಸದರು ಏನಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರುವಂಥ ಋತುಪರ್ಣ ಬ್ಯಾನರ್ಜಿ ಅವರ ಜೊತೆಗೆ ನೇರವಾದಂತಹ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಸಂಪರ್ಕದಲ್ಲಿ ಇಲ್ಲುವ ಮುಖಾಂತರ ಈ ಅಭಿಷೇಕ್ ಬ್ಯಾನರ್ಜಿ ಅವರ ನಾಯಕತ್ವ ಏನಿದೆ ಆ ನಾಯಕತ್ವವನ್ನು ಕೆಳಗಿಳಿಸಬೇಕು ಅನ್ನುವಂಥದ್ದಿದೆ. ನೀವು ಭಾರತೀಯ ಚುನಾವಣಾ ಆಯೋಗ 1968ರ ಚುನಾವಣಾ ಚಿಹ್ನೆಗಳ ನಿಯಮದ ಪ್ರಕಾರ ಒಂದು ಪಾರ್ಟಿಯ ಶಾಸಕರುಗಳೇನಿದ್ದಾರೆ ಅದು ಶಾಸಕರು ಮತ್ತು ಸಂಸದರು ಎಷ್ಟು ಡಿವೈಡ್ ಆಗಿ ಹೋದರೆ ಮೂಲ ಚಿಹ್ನೆ ಆಗುತ್ತೆ ಅನ್ನೋದು ನೋಡಿ. 80 ಈಗ ಸದ್ಯಕ್ಕೆ 2/3 ಹೋಗಬೇಕು. 80 ಶಾಸಕರ ಪೈಕಿ 58 ಹೋಗಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 23 ಸಂಸದರು, ಅಂದರೆ ಇಲ್ಲಿಗೆ ಎಷ್ಟಾಯಿತು 60% ಆಗುತ್ತೆ. 60% ಆದಾಗ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯೂ ಕೂಡ ಅವರಿಗೆ ಅಡ್ಡಿ ಆಗೋದಿಲ್ಲ. ಹೀಗಾಗಿ ನಮ್ಮದೇ ಮೂಲ TMC ಅನ್ನೋದನ್ನು ಅವರು ಹಕ್ಕನ್ನು ಬಾಧಿಸೋದಕ್ಕೂ ಕೂಡ ಅವರಿಗೆ ಅಧಿಕಾರ ಸಿಗುತ್ತೆ. ಇಲ್ಲಿ 19 ಬರಬೇಕಾಗಿತ್ತು, 23ಕ್ಕೆ ಇನ್ಕ್ರೀಸ್ ಆಗುತ್ತೆ, 4 ಎಷ್ಟುಗಳು ಸಿಗುತ್ತೆ. ಅಲ್ಲಿ 54 ಆಗಬೇಕಾಗಿತ್ತು, ಅದರ ಪರಿಣಾಮವಾಗಿ 58ಕ್ಕೆ ಏರಿಕೆ ಆಗಿದೆ. ಅದು ಕೂಡ ನಾವೇ ಬಲವಾದಂತಹ TMC, ಮೂಲ TMC ಎನ್ನುವಂಥದ್ದು, ಅಂದರೆ ಚಿಹ್ನೆಯನ್ನು ನಮಗೆ ಕೊಡಬೇಕು, ಎಲ್ಲವೂ ಕೂಡ ಆಗಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಅದು ಏನಾಗುತ್ತೆ ನೋಡೋಣ. ಮತ್ತೊಂದು ಬೆಳವಣಿಗೆ ಇದರ ಜೊತೆಗೆ ಏನಾಯಿತು ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿದರೆ, ಮತ್ತೊಂದು ಬೆಳವಣಿಗೆ, ದೀದಿ ಆಪ್ತರಿಗೆ ಸುವೆಂದು ಬಿಸಿಯನ್ನು ತಾಗಿಸಿರೋದು. ಸುವೆಂದು ಅಧಿಕಾರಿ ಬಿಸಿ 2019ರ CAA ಹಿಂಸಾಚಾರದ ಮರುತನಿಖೆಗೆ ಸುವೆಂದು ಅಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಮೊನ್ನೆ ನೋಡಿದ್ವಿ, ಬಾಂಗ್ಲಾದ ಗಡಿ BSFಗೆ ಎಕರೆಗಟ್ಟಲೆ ಜಾಗವನ್ನೆಲ್ಲವನ್ನು ಕೂಡ ಕೊಟ್ಟಿದ್ದು. ಇದೀಗ CAA 2019ರ CAA ಪೌರತ್ವ ತಿದ್ದುಪಡಿ ಕಾಯ್ದೆ, ಆವಾಗ ದೇಶದಾದ್ಯಂತ ಪ್ರತಿಭಟನೆಗಳಾಗಿತ್ತು, ಪಶ್ಚಿಮ ಬಂಗಾಳದಲ್ಲಿ ಆಗಾಯಿತು. ಇದೀಗ ರೈಲ್ವೆ ಆಸ್ತಿಯನ್ನು ನಾಶ ಮಾಡೋದೊಂದಲ್ಲೇ ಅವರಿಂದಲೇ ಆಸ್ತಿಯನ್ನು ವಸೂಲಿ ಮಾಡೋದಕ್ಕೆಲ್ಲ ಮುಂದಾಗ್ತಾ ಇದ್ದಾರೆ. ಈ ಹೌರಾ ಜಿಲ್ಲೆಯ ಉಲುಬೇರಿ ಅನ್ನುವಂಥ ಒಂದು ಪ್ರದೇಶ, ಅಲ್ಲೆಲ್ಲ ರೈಲ್ವೆ ಸ್ಟೇಷನ್ಗೆ ಬೆಂಕಿ ಇಟ್ಟರು, ಬೋಗಿಗಳಿಗೆಲ್ಲ ಬೆಂಕಿ ಇಟ್ಟರು. ಟ್ರೈನ್ ಟಿಕೆಟ್ಗಳು ಕೊಡ್ತಾರೆ, ಟಿಕೆಟ್ ಕೌಂಟರ್ಗಳಾಗಿರ್ಬೋದು, ಬೋಗಿಗಳಾಗಿರ್ಬೋದು, ಇಡೀ ರೈಲ್ವೆ ಸ್ಟೇಷನ್ಗಳನ್ನೆಲ್ಲ ಕಿತ್ತು ಹಾಳು ಮಾಡಿ ಈ ಟ್ರ್ಯಾಕ್ಗಳನ್ನು ಕೂಡ ಕಿತ್ತು ಹಾಕಿಬಿಟ್ರು. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು, ಗೌರ್ಮೆಂಟ್ ಕಚೇರಿಗಳಿಗೆಲ್ಲ ಬೆಂಕಿ ಹಚ್ಚಿದ್ರು, ಎಲ್ಲವೂ ಕೂಡ ಆಯಿತು. 19 ರೈಲ್ವೆ ಸ್ಟೇಷನ್ಗಳಲ್ಲಿ 20 ರೈಲುಗಳಿಗೆಲ್ಲ ಬೆಂಕಿ ಹಚ್ಚಿದ್ರು. ಆವಾಗ ಮಮತಾ ಬ್ಯಾನರ್ಜಿ ಒಂದು ಹೇಳಿಕೆ ಕೊಟ್ಟರು. ಇದೊಂದು ಸಣ್ಣ ಪುಟ್ಟ ಘಟನೆ, ಇದು ದೊಡ್ಡ ಘಟನೆ ಅಲ್ಲ. ಇದಕ್ಕೊಂದು ಯಾಡನ್ನು ಕೂಡ ಮಾಡಿದರು ಮಮತಾ ಬ್ಯಾನರ್ಜಿ ಅವತ್ತು. ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯನ್ನು ನೋಡಿಕೊಳ್ಳಬೇಕು, ರೈಲ್ವೆ ಇಲಾಖೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದಲ್ಲ. ಹೀಗಾಗಿ ಇದು ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ. ಸುಖ ಸುಮ್ಮನೆ ಇಂತಹ ಊಹಾಪೋಹಗಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತ BJP ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ಅವರು ಹೇಳಿ ಇಷ್ಟೆಲ್ಲ ಘಟನೆಗಳಾದರೂ ಕೂಡ ಕೇವಲ 17 FIRಗಳು ಮಾತ್ರ ದಾಖಲಾಗಿತ್ತು. ಕೇವಲ 17 FIRಗಳು ಮಾತ್ರ ದಾಖಲಾಗಿತ್ತು. ಇದೀಗ ಅವತ್ತು ಅವರೇನು ಹೇಳ್ತಾ ಇದ್ರು BJPಯವರು, ಇವರನ್ನು ಮನವೊಲಿಕೆ ಅಥವಾ ಅವರನ್ನು ಓಲೈಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಓಲೈಕೆ ರಾಜಕಾರಣ ಅಂತ BJPಯವರು ಹೇಳಿದ್ದು. ಇದೀಗ ಸುವೆಂದು ಅಧಿಕಾರಿ ಬಂದು ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಒಂದು ವಿಶೇಷ ಪೊಲೀಸ್ ಸೆಲ್ಲನ್ನು ಮಾಡ್ಕೊಂಡಿದ್ದಾರೆ. ಸಿದ್ಧಾರ್ಥ್ ಗುಪ್ತಾ ಅವರನ್ನು ನೇಮಕ ಮಾಡಿದ್ದಾರೆ. ಸಾರ್ವಜನಿಕ ಮತ್ತು ಗೌರ್ಮೆಂಟ್ ಆಸ್ತಿ, ರೈಲ್ವೆದ್ದು ಇತ್ಯಾದಿ ಎಲ್ಲ ಹಾನಿಯಾಗಿದೆಯಲ್ಲ, ಯಾರ್ಯಾರು ಹಾನಿ ಮಾಡಿದ್ದಾರೆ, ಏನು ಎತ್ತ ಎಲ್ಲವನ್ನು ಕೂಡ ಅವರನ್ನು ಪತ್ತೆ ಹಚ್ಚಿ ಅವರಿಂದನೇ ವಸೂಲಿ ಮಾಡೋದಕ್ಕೆ ಇದೀಗ ಸುವೆಂದು ಅಧಿಕಾರಿ ಮುಂದಾಗಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸುವೆಂದು ಬಾಂಬ್ ದೀದಿ ಕೋಟೆಗೆ ಬಿರುಕು ಬಿಟ್ಟಿದೆ ಅಂತ ಮನೆ ಇದ್ರ ಬಗ್ಗೆ ವಿಸ್ತೃತವಾಗಿ ಹೇಳಿದ್ವಿ ನಾವು. ಬಂಗಾಭವನದಲ್ಲಿ ಋತುಪರ್ಣ ಬ್ಯಾನರ್ಜಿ ಮತ್ತು ಇದೇ ಸುವೆಂದು ಅಧಿಕಾರಿ ಭೇಟಿಯಾಗಿತ್ತು. ಒಂದು 49 ಸೆಕೆಂಡ್ಗಳ ಮಾತುಕತೆ ಆಗಿತ್ತು. ಅವತ್ತಿನಿಂದಲೇ TMCಲಿ ಇಂಥದ್ದೊಂದು ಕಿಡಿಯೆಲ್ಲ ಶುರುವಾಗಿತ್ತು ಅಂತ. ಇಂಥದ್ದು ಬೆಳವಣಿಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ. ಪಕ್ಷದ ಒಳಗೆ ಮತ್ತು ಹೊರಗೆ ಮಮತಾ ಬ್ಯಾನರ್ಜಿಗೆ ಅತಿ ದೊಡ್ಡ ಸವಾಲಿದೆ. ಹೊರಗಡೆ ರಾಷ್ಟ್ರೀಯ ಪಕ್ಷಗಳನ್ನು ಅಂತಹ ಅದೊಂದು ಇದೆಯಲ್ಲ, ಅದನ್ನು ಉಳಿಸ್ಕೊಳ್ಬೇಕು ಅನ್ನೋಂಥದ್ದೊಂದು ಪ್ರಯತ್ನ, ಅದು ಕೂಡ ಹೋಗ್ಬೋದು ಎನ್ನುವಂಥ ಲೆಕ್ಕಾಚಾರ ಆಗ್ತಾ ಇದೆ. ಹೊರಗೆ ಮತ್ತು ಒಳಗೆ ಎಲ್ಲವೂ ಕೂಡ ಅಸಮಾಧಾನ ಇದೆ. ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಹಿರಿಯ ನಾಯಕರು ಬಹಿರಂಗವಾಗಿ ಆಕ್ರೋಶ ಆಗ್ತಾ ಇದ್ದಾರೆ. ಬಂಡಾಯ ಶಾಸಕರ ಬೆನ್ನಿಗೆ ಋತುಪರ್ಣ ಬ್ಯಾನರ್ಜಿ ಎಲ್ಲ ನಿಂತಿರೋದನ್ನು ನೋಡ್ತಾ ಇದ್ದೀವಿ. ಕೇವಲ ಅವರು ಮಾತ್ರ ಅಲ್ಲ, ಎಷ್ಟು ಜನ ಬರ್ತಾರೆ ಅವರನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದೊಂದು ಪ್ರಯತ್ನ. ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಮಾಡು ಇಲ್ಲವೇ ಮಡಿ ಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರಿದ್ದಾರೆ. ಮಾಡು ಇಲ್ಲವೇ ಮಡಿ ಸ್ಥಿತಿಯಲ್ಲಿ ಯಾಕೆ ಅಂತ ಹೇಳಿದರೆ, ಒಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಉಳಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಮಮತಾ ಬ್ಯಾನರ್ಜಿ ಅವರಿಗಿದೆ. ಯಾಕೆ ನೋಡಿ, ಒಂದು ಪಕ್ಷ ತನ್ನ ರಾಷ್ಟ್ರೀಯ ಸ್ಥಾನಮಾನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 11 ಜನ ಸಂಸದರು ಕೇಂದ್ರದಲ್ಲಿ ಇರಬೇಕು. 11 ಜನ ಸಂಸದರು ಇರಬೇಕು. ಆ 11 ಜನ ಸಂಸದರು 3 ರಾಜ್ಯಗಳಿಂದ ಆಯ್ಕೆ ಆಗಿ ಬಂದಿರಬೇಕು ಅಂತ ನಿಯಮ ಹೇಳುತ್ತೆ.
ಆದರೆ ಇವತ್ತು 28ರ ಪೈಕಿ 23 ಜನ ಸಂಸದರು ಏನಾದರೂ ಋತುಪರ್ಣ ಬ್ಯಾನರ್ಜಿ ಅವರ ಜೊತೆಗೆ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಅಲ್ಲಿ ಹೋಗ್ಬಿಟ್ರೆ, ಅವ್ರದ್ದೇ ಪ್ರತ್ಯೇಕವಾದಂತಹ ನಮ್ಮದೇ ಒರಿಜಿನಲ್ TMC ಅನ್ನೋದನ್ನು ಬಣಿಸೋದಕ್ಕೆ ಹೋಗ್ಬಿಟ್ರೆ, TMC ಒನ್ಸ್ ಅಗೇನ್ ರಾಷ್ಟ್ರೀಯ ಮಾನದಂಡವನ್ನು ಕಳೆದುಕೊಂಡು ಬಿಡುತ್ತೆ. ರಾಷ್ಟ್ರೀಯ ಪಕ್ಷ ಎನ್ನುವಂಥದ್ದು ಏನಿದೆಯಲ್ಲ ಅದನ್ನು ಕಳೆದುಕೊಳ್ಳುತ್ತೆ. ಈ ಹಿಂದೆಯೂ ಕೂಡ ಅವರು ಕಳೆದುಕೊಂಡಿದ್ರು. 2023ರಲ್ಲಿ ಆ ಸ್ಥಾನವನ್ನು TMC ಕಳೆದುಕೊಂಡಿತ್ತು. ಆದರೆ ಇದೀಗ ಸಂಸದ ಸ್ಥಾನಗಳನ್ನು ಹೆಚ್ಚಳ ಮಾಡಿಕೊಳ್ಳುವ ಮುಖಾಂತರ 2024ರಲ್ಲಿ ಅದನ್ನು ಗಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಒನ್ಸ್ ಅಗೇನ್ TMC ಅಥವಾ ಮಮತಾ ಬ್ಯಾನರ್ಜಿ ಆ ಸ್ಥಾನಮಾನದಿಂದ ಹೊರಗೆ ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೀಗಾಗಿ ಮಮತಾ ಬ್ಯಾನರ್ಜಿಗೆ ಆತಂಕ. ಇದನ್ನು BJP ಹೆಂಗೆ ತೆಗೆದುಕೊಂಡು ಹೋಗುತ್ತೆ ಏನು ನೋಡಬೇಕು. ಯಾಕಂದರೆ ನಾನು ಇವರ ಶಾಸಕರಾಗಿರ್ಬೋದು, ಸಂಸದರು ಇಬ್ಬರ ಸಂಖ್ಯಾಬಲವೂ ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಹೊರತಾಗಿರೋದಕ್ಕೆ, ಅದಕ್ಕೆ ಏನು ಧಕ್ಕೆ ಆಗದಂತೆ ಎಲ್ಲ ಅಂಕಿ ಸಂಖ್ಯೆಗಳು ಇವರ ಬಳಿ ಇರೋದ್ರಿಂದ ಇದೇನಾಗುತ್ತೆ ಕಾದು ನೋಡೋಣ.